ನೋಡಿ ಅಲ್ಲಿ ನೋಡಿ ಜನ ನೋಡಿ, ಈಗಾಗಲೇ ಸ್ಟೇಡಿಯಂ ಫುಲ್ ಆಗಿದೆ, ಸ್ಟೇಡಿಯಮಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಆದರೂ ಕೂಡ ಜನ ನುಗ್ತಾ ಇದ್ದಾರೆ. ಒಂದು ಕೆಪಾಸಿಟಿ ಅಂತ ಇರುತ್ತೆ ಸ್ಟೇಡಿಯಂಗೆ, ಆ ಕೆಪಾಸಿಟಿನ ಮೀರಿ ಜನ ನುಗ್ತಾ ಇದ್ದಾರೆ. ಬಿಕಾಸ್ ಇವರು ಆನ್ಲೈನಲ್ಲಿ ಪಾಸ್ ತಗೊಳ್ಳಿ ಅಂತಂದರು, ಫ್ರೀ ಅಂತ ಅಂದಮೇಲೆ ಎಲ್ಲರೂ ನುಗ್ಗೋಕ್ಕೆ ಶುರು ಮಾಡಿದರು, ನುಗ್ತಾ ಇದ್ದಾರೆ. ನೀವು ಲಾಠಿ ತಗೊಂಡು ಅಲ್ಲಿ ಬೀಸಿದ್ರೆ ಏನು ಬಂತು? ಈಗ ನೋಡಬೇಕು ಅಂತ ಬಂದವರು ನೋಡದೆ ವಾಪಸ್ ಹೋಗಲ್ಲ. ಕಮ್ ವಾಟ್ ಮೇ. ಉದ್ವೇಗ, ಉನ್ಮಾದ ಅಂತಾರಲ್ಲ ಆ ಥರ ಈಗಲೂ ಕೂಡ ಜನ ಸ್ಟೇಡಿಯಂಗೆ ಹೋಗಬೇಕು ಅಂತ ನುಗ್ಗುತ್ತಾ ಇದ್ದಾರೆ. ಸೊ ಒಟ್ಟಾರೆ ಈ ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ. ಈಗ 11 ಕನ್ಫರ್ಮಾ? ಯಾರಾದರೂ ಕನ್ಫರ್ಮ್ ಮಾಡಿದ್ದಾರಾ? ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ 11ಕ್ಕೂ ಅಧಿಕ ಸಾವು ಆಗಿದೆ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇದೆ. ಆದ್ರೆ ಇವತ್ತು ಇಡೀ ದಿನ ಕಾರ್ಯಕ್ರಮಗಳನ್ನ ನೋಡಿದ್ರೆ RCB ತಂಡ HAL ಇಂದ ತಾಜ್ ವೆಸ್ಟ್ ಎಂಡ್ ಬಂದದ್ದಾಗಿರ್ಬೋದು, ಅಲ್ಲೂ ಕೂಡ ಸೂಕ್ತವಾದಂತಹ ಒಂದು ಭದ್ರತೆಯನ್ನ ಕೊಡೋದ್ರಲ್ಲಿ ಪೊಲೀಸರು ಸಂಪೂರ್ಣವಾಗಿ ವಿಫಲರಾದ್ರು. ಅದಾದ ಬಳಿಕ ಇದ್ದಂತಹ ಕಾರ್ಯಕ್ರಮ ವಿಧಾನಸೌಧದಲ್ಲಿ ನಡೆದಂತಹ ವಿಧಾನಸೌಧ ಗ್ರಾಂಡ್ ಸ್ಟೆಪ್ ಮುಂದೆ ನಡೆದಂತಹ ಒಂದು ಕಾರ್ಯಕ್ರಮ, ಅಲ್ಲೂ ಕೂಡ ಸಂಪೂರ್ಣವಾಗಿ ಸೂಕ್ತ ಭದ್ರತೆಯನ್ನ ಕೊಡೋದ್ರಲ್ಲಿ ರಾಜ್ಯ ಸರ್ಕಾರ ಅನ್ನೋದಕ್ಕಿಂತಲೂ ಕೂಡ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಯಿತು. ಅದಾದ ಬಳಿಕ ಕಾಲ್ತುಳಿತ ಆಗಿರುವಂತದ್ದು ಗೇಟ್ ನಂಬರ್ 20 ಚಿನ್ನಸ್ವಾಮಿ ಕ್ರೀಡಾಂಗಣ. ಈ ಹಿಂದೆನೂ ಕೂಡ ಹಲವು ಬಾರಿ ಈ ಗೇಟ್ ಅಲ್ಲಿ ಬಹಳಷ್ಟು ಸಮಸ್ಯೆಗಳಾಗಿದ್ವು, ಎಚ್ಚೆತ್ಕೊಂಡಿಲ್ಲ ಈ ಬಾರಿನೂ ಕೂಡ ಅಂತ. ಅಂದ್ರೆ ಸರ್ಕಾರಕ್ಕೂ ಕೂಡ ಮಾಹಿತಿ ಇತ್ತು. RCBಗೆ ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಫಾಲೋರಿಸಿದರೆ ಇವತ್ತು ಬೆಂಗಳೂರು ತುಂಬಿ ತುಳುಕುತ್ತೆ ಅಂತ. ಆದ್ರೆ ಅಗತ್ಯ ಭದ್ರತಾ ಕ್ರಮಗಳನ್ನ ಕೈಗೊಳ್ಳೋದ್ರಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಆಯಿತು. ಹೀಗಾಗಿ ಗೇಟ್ ನಂಬರ್ 20ರಲ್ಲಿ ಬಹುದೊಡ್ಡದಾದಂತ ಒಂದು ಕಾಲ್ತುಳಿತ ಆಗಿ ಸುಮಾರು 20ಕ್ಕೂ ಅಧಿಕ ಮಂದಿ ಅವ್ಯವಸ್ಥೆಗೆ ಗುರಿಯಾಗಿದ್ದಾರೆ. ಅದರಲ್ಲಿ ಈಗ ಸಿಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರ 11 ಜನರು ಸಾವಿಗೀಡಾಗಿದ್ದಾರೆ. ಇನ್ನು ಈ ಸಂಖ್ಯೆ ಹೆಚ್ಚಾಗಬಹುದು ಅನ್ನುವಂತ ಒಂದು ಆತಂಕದ ಮಾತುಗಳನ್ನು ಕೂಡ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಇವತ್ತು ಮಾರುತಿ ಈಗ 15 ನಿಮಿಷದ ಕಾರ್ಯಕ್ರಮ ಅಂತಂದ್ರು, ಈಗಾಗಲೇ ಕೆಪಾಸಿಟಿಗೂ ಮೀರಿದ ಜನ ಸೇರಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಆದರೂ ಕೂಡ ಗೇಟ್ಗಳನ್ನು ಕ್ಲೋಸ್ ಮಾಡಿಲ್ಲ, ಜನ ನುಗ್ತಾ ಇದ್ದಾರೆ. ಸೊ ಇದು ಯಾರ ಒತ್ತಡ ಏನು? ಪೊಲೀಸ್ ಇಲಾಖೆ ಆಯಿತು ಅಥವಾ ಸರ್ಕಾರ ಆಯಿತು ಅಥವಾ ಹೋಮ್ ಮಿನಿಸ್ಟ್ರಿ ಆಗಿರಬಹುದು, ಒಂದು 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 ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಲ್ಲಿ ಎಡವಿದೆ ಅಂತ ಅನಿಸ್ತಾ ಇಲ್ವಾ? ಖಂಡಿತ ಆ ಕ್ರೀಡಾಂಗಣಕ್ಕೆ ಇದ್ದಂತಹ ಜನರಿಗಿಂತಲೂ ಕೂಡ ಹೆಚ್ಚು ಜನ ಬಂದಿದ್ದು ಮತ್ತೊಂದು ಇವತ್ತು ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರ ಕೈಯಲ್ಲೂ ಕೂಡ ಆಗ್ಲಿಲ್ಲ. ಎಷ್ಟೇ ಅವರು ಲಾಠಿ ಬೀಸ್ತೀವಿ ಅಂತ ಹೇಳಿದ್ರು ಕೂಡ ಅಲ್ಲಿ ಸೇರ್ತಿದ್ದಂತಹ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಜೊತೆಗೆ ಅಷ್ಟು ಜನ ಪೊಲೀಸರು ಕೂಡ ಇವತ್ತು ಪೊಲೀಸ್ ಬೆಂಗಳೂರು ನಗರದಲ್ಲಿ ಕೇಸ್ ಅನ್ನೋದಾದ್ರೆ ಸರಿಯಾದಂತ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಾವಿರಾರು ಲಕ್ಷಗಟ್ಟಲೆ ಬರ್ತಾರೆ ಅಭಿಮಾನಿಗಳು ಅನ್ನುವಂತ ಸೂಚನೆ ಮತ್ತು ಮಾಹಿತಿ ಇದ್ದ ಸಂದರ್ಭದಲ್ಲಿ ಎಲ್ಲರಿಗೂ ಭದ್ರತೆಯನ್ನು ಒದಗಿಸೋದಕ್ಕಾಗೋದಿಲ್ಲ, ಅನ್ಕಂಟ್ರೋಲೇಬಲ್ ಆಗ್ತಾರೆ ಅಂತ ಗೊತ್ತಿದ್ರು ಕೂಡ ಇಂತಹ ಕಾರ್ಯಕ್ರಮಗಳಿಗೆ ಪೊಲೀಸ್ ಇಲಾಖೆ ಗ್ರೀನ್ ಸಿಗ್ನಲ್ ಯಾಕೆ ಕೊಡ್ತು? ಅಲ್ಲ, ಪೊಲೀಸ್ ಇಲಾಖೆಗಿದ್ದು ಇವತ್ತು ಬೆಂಗಳೂರಲ್ಲಿ ಸುಮಾರು 3 ಕಡೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ. 3 ಕಡೆ ಕಾರ್ಯಕ್ರಮ ಮಾಡೋದ್ರಿಂದ ಬಹುತೇಕರು ಒಂದು ಕಡೆ ಬಂದಂತಹ ಫಾಲೋವರ್ಸ್ ಮತ್ತೊಂದು ಕಡೆ ಬರೋದಿಲ್ಲ RCB ಅಭಿಮಾನಿಗಳು ಅನ್ನುವಂತಹ. ಎಷ್ಟು ದೂರ ಇದೆ ಮಾರುತಿ? ತಮಗೆ ಗೊತ್ತಿದೆ ಚಿನ್ನಸ್ವಾಮಿಗೂ ವಿಧಾನಸೌಧಕ್ಕೂ ಎಷ್ಟು ದೂರ ಇದೆ?
ಎಷ್ಟು ದೂರ ಇದೆ? ನಾಟ್ ಇವನ್ 2 ಕಿಲೋಮೀಟರ್ಸ್ ನಡ್ಕೊಂಡು ಬಂದು ಬಿಡ್ತಾರೆ. ಅಲ್ಲೇ ಬೇರೆ ಕ್ರೌಡು, ಇಲ್ಲೇ ಬೇರೆ ಕ್ರೌಡು ಅಂತ. ಇದು ಸಣ್ಣ ಮಕ್ಳಿಗೂ ಗೊತ್ತಿರೋಂಥ ವಿಚಾರ. ಇಲ್ಲ, ಖಂಡಿತ ಅದು. ಯಾಕಂತ ಹೇಳಿದ್ರೆ ಒಂದೇ ದಾರಿಯಲ್ಲಿರುವಂತವು 3 ಪ್ಲೇಸ್ಗಳು ಕೂಡ. ಆದ್ರೆ ಪೊಲೀಸ್ ಇಲಾಖೆಗೆ ಇದ್ದಂತಹ ಮಾಹಿತಿಯ ಪ್ರಕಾರ 1-2 ಲಕ್ಷ 2.5 ಲಕ್ಷ ಜನ ಸೇರ್ಬೋದು ಅಂತ. ವಿಧಾನಸೌಧ ಒಂದೇ ಕಡೆನೆ 4 ಲಕ್ಷಕ್ಕೂ ಅಧಿಕ ಜನ ಸೇರಿದ್ದಾರೆ. ನಿಮಗೆ ಕೇಳ್ತೀನಿ, ನೀವೇ ಹೇಳಿ, ನಿಮ್ಮ ನಾಲೆಜ್ ಪ್ರಕಾರ, ನಿಮ್ಮ ಅನುಭವದ ಪ್ರಕಾರ ಕೇವಲ 2 ಲಕ್ಷ 1 ಲಕ್ಷ ಸೇರ್ತಾರೆ ಅಂತ ತಮಗನ್ಸುತ್ತಾ?